ಹನುಮ ಜಯಂತಿ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವದ ಹಬ್ಬವಾಗಿದ್ದು, ಭಕ್ತ ಪ್ರಹ್ಲಾದನಂತೆಯೇ ಅಚಲ ಭಕ್ತನಾದ ಪವನಪುತ್ರ ಹನುಮಂತರ ಜನ್ಮದಿನವನ್ನು ಹನುಮ ಜಯಂತಿಯಾಗಿ ಆಚರಿಸಲಾಗುತ್ತದೆ. ಈ ಹಬ್ಬವು ಭಾರತದೆಲ್ಲೆಡೆ ವಿಭಿನ್ನ ದಿನಾಂಕಗಳಲ್ಲಿ ಆಚರಿಸಬಹುದಾದರೂ, ಬಹುತೇಕ ಪ್ರದೇಶಗಳಲ್ಲಿ ಚೈತ್ರ ಶುಕ್ಲ ಪೂರ್ಣಿಮೆಯಂದು ಅದನ್ನು ಸಂಭ್ರಮಿಸುತ್ತಾರೆ. ಹನುಮಂತನು ಪವನ ದೇವ ಮತ್ತು ಅಂಜನಾದೇವಿಯ ಮಗನಾಗಿ ಜನಿಸಿದನು. ಅವನು ಅನೇಕ ಮಹಾಪುರುಷರು ಮತ್ತು ದೇವತೆಗಳಿಂದ ಆಶೀರ್ವಾದಿತನಾಗಿದ್ದನು. ಬಾಲ್ಯದಲ್ಲಿಯೇ ಅಪಾರ ಶಕ್ತಿ ಹೊಂದಿದ್ದ ಹನುಮಂತನು ಬಲ, ಧೈರ್ಯ, ಬುದ್ಧಿ, ನಿಷ್ಠೆ ಹಾಗೂ ಭಕ್ತಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತಾನೆ. ರಾಮಾಯಣದಲ್ಲಿ ಹನುಮಂತನ ಪಾತ್ರ ಅತಿ ಪ್ರಮುಖವಾಗಿದ್ದು, ರಾಮನಿಗಾಗಿ ಸೀತೆಯನ್ನು ಹುಡುಕಲು ಲಂಕೆಗೆ ಹಾರಿದ ಕಥೆ ಇಂದಿಗೂ ಜನಪ್ರಿಯವಾಗಿದೆ. ಹಬ್ಬದ ಆಚರಣೆಗಳು ಹನುಮಾನ ಜಯಂತಿಯನ್ನು ಭಾರತದಲ್ಲಿ ಭಕ್ತಿಯಿಂದ, ಉತ್ಸವಗಳ ಮೂಲಕ ಹಾಗೂ ಸೇವಾ ಚಟುವಟಿಕೆಗಳಿಂದ ಆಚರಿಸಲಾಗುತ್ತದೆ. ಈ ದಿನದಂದು ಭಕ್ತರು ಹನುಮಾನ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ, ಹನುಮಾನ್ ಚಾಲೀಸಾ ಪಠಣ, ಹೋಮ ಹಾಗೂ ಭಜನೆಗಳನ್ನು ನಡೆಸುತ್ತಾರೆ. ಹಲವೆಡೆ ಸಾಮೂಹಿಕ ಅನ್ನದಾನ ಮತ್ತು ಬಡವರಿಗೆ ಸೇವೆ ಮಾಡುವ ಮೂಲಕ ಹಬ್ಬವನ್ನು ಇನ್ನಷ್ಟು ಪಾವನಗೊಳಿಸುತ್ತಾರೆ. ಹನುಮಂತನು ಶಕ್ತಿ ಮತ್ತು ಶಿಸ್ತಿನ ಪ್ರತೀಕ ಮಾತ್ರವಲ್ಲ, ಆತ್ಮಸಂಪತ್ತಿ ಮತ್ತು ಪ್ರಭುಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸುತ್ತಾನೆ. ರಾಮನ ದಾಸನಾಗಿ ಅವನು ಆಜ್ಞಾಪಾಲನೆ, ಕರ್ತವ್ಯನಿಷ್ಠೆ ಹಾಗೂ ಸೇವಾ ಭಾವನೆ ಇತ್ಯಾದಿಗಳನ್ನು ತನ್ನ ಬದುಕಿನ ಮೂಲಕ ಉಪದೇಶಿಸುತ್ತಾನೆ. ಹನುಮ ವಿಗ್ರಹದಲ್ಲಿ ಶಕ್ತಿ, ನಂಬಿಕೆ ಮತ್ತು ಧೈರ್ಯದ ಸಂಕೇತವಿದೆ. ಸಾಮಾನ್ಯವಾಗಿ ಹನುಮಂತನನ್ನು ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಚಿತ್ರಿಸಲಾಗುತ್ತದೆ. ಅದು ಬಲ ಮತ್ತು ಶೌರ್ಯವನ್ನು ಪ್ರತಿನಿಧಿಸುತ್ತದೆ. ಕೆಂಪು ಬಣ್ಣ ಹನುಮನಿಗೆ ಇಷ್ಟವಿರುವುದರಿಂದ ಭಕ್ತರು ಈ ದಿನ ಕೆಂಪು ಬಟ್ಟೆ ಧರಿಸುತ್ತಾರೆ ಮತ್ತು ಸಿಂಧೂರ ತಿಲಕ ಹಚ್ಚುತ್ತಾರೆ. ಹನುಮನಿಗೆ ಪ್ರಾರ್ಥಿಸುವುದರಿಂದ ಭಯಮುಕ್ತ ಜೀವನ, ಆರೋಗ್ಯ, ಬುದ್ಧಿವಂತಿಕೆ ಹಾಗೂ ಆಧ್ಯಾತ್ಮಿಕ ಶಕ್ತಿ ಲಭಿಸುವುದೆಂದು ನಂಬಲಾಗಿದೆ. ಹನುಮಾನ್ ಚಾಲೀಸಾ ಪಠಣ ಹಾಗೂ ಹನುಮತೆ ನಮಃ ಎಂಬ ಮಂತ್ರ ಜಪಿಸುವುದು ವಿಶೇಷ ಶಕ್ತಿಯನ್ನು ಉಂಟುಮಾಡುತ್ತದೆ. ಈಗಾಗಲೇ ಹನುಮಂತನಿಗೆ ಅರ್ಥಪೂರ್ಣ ಬದಲಾವಣೆಗಳು ಆಗುತ್ತಿವೆ. ಯುವಕರು ತಾವು ಬಲಿಷ್ಠರಾಗಲು ಕೇವಲ ಶಾರೀರಿಕ ಅಭ್ಯಾಸವಷ್ಟೇ ಅಲ್ಲ, ಮಾನಸಿಕ ಶಕ್ತಿ ಮತ್ತು ಧೈರ್ಯವನ್ನು ಬೆಳೆಸಲು ಹನುಮ ಗುಣಗಳನ್ನು ಅಳವಡಿಸಿಕೊಳ್ಳುವುದು ಅನಿವಾರ್ಯ. ಹನುಮ ಜಯಂತಿ ನಮ್ಮ ಭಕ್ತಿ, ಶಕ್ತಿ, ಶ್ರದ್ಧೆ ಮತ್ತು ಶೀಲದ ಸಂಕೇತವಾಗಿದೆ. ಹನುಮಂತನ ಜೀವನ ಪಾಠಗಳನ್ನು ಅಳವಡಿಸಿಕೊಂಡರೆ ನಾವು ಯಾವುದೇ ರೀತಿಯ ಸಂಕಷ್ಟಗಳನ್ನು ಜಯಿಸಬಹುದು. ಹನುಮ ಆಶೀರ್ವಾದ ಎಲ್ಲರ ಮೇಲಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.